ಅವನ ಹೆಸರು ನಿಲೋ. ನಿಲೋ ಕೂಡ ಇತರ ಪೆಂಗ್ವಿನ್ಗಳಂತೆಯೇ, ಆದರೆ ಒಳಗೆ ಎಲ್ಲೋ ಭಿನ್ನನಾಗಿದ್ದ. ಜನರ ನಡುವೆ ಇದ್ದರೂ ನಿಲೋನ ಹೃದಯ ಮಾತ್ರ ಒಂಟಿಯಾಗಿತ್ತು. ದಿನಗಳು ಸಾಗಿದವು. ದಣಿವು ಮೌನವಾಗಿ ನಿಲೋನನ್ನು ಆವರಿಸಿತು. ಒಂದು ದಿನ ನಿಲೋ ಎಲ್ಲವನ್ನೂ ಹಿಂದೆ ಬಿಟ್ಟು ನಡೆಯಲು ನಿರ್ಧರಿಸಿದ. ಯಾವ ಗುರಿಯೂ ಇಲ್ಲ, ಯಾವ ದಾರಿಯೂ ಇಲ್ಲ, ಕೇವಲ ಮುಂದೆ ಸಾಗುವ ನಿಲೋನ ಹೆಜ್ಜೆಗಳು. ಆ ಮೌನದಲ್ಲಿ ನಿಲೋ ತನ್ನನ್ನೇ ಪ್ರಶ್ನಿಸಿಕೊಂಡ, ನಾನು ಯಾಕೆ ಇಲ್ಲಿ? ಈ ಜೀವನಕ್ಕೆ ಅರ್ಥ ಇದೆಯೇ? ಹಠಾತ್ ನಿಲೋ ನಿಂತ. ದೂರದಲ್ಲಿ ಬೆಳಕು ಕಾಣಿಸಿತು. ಮಂದವಾದರೂ ಉಷ್ಣವಾಗಿತ್ತು. ಅವನು ಅರ್ಥ ಮಾಡಿಕೊಂಡ, ಆಶೆ ಎಂದಿಗೂ ಮರೆಯುವುದಿಲ್ಲ, ನಾವು ನಡೆದು ಹೋಗಿದ್ದರೂ ಸಹ. ಮತ್ತೆ ನಿಲೋ ನಡೆಯತೊಡಗಿದ, ಈ ಬಾರಿ ಆಶೆಯ ಕಡೆಗೆ.